ಇದ್ರ ಜೊತೆಗೆ ಸರ್, ನಿಮ್ಮ ಬದುಕಲ್ಲಿ ನಡೆದಿರ್ತಕ್ಕಂಥ ಘಟನೆ ಇನ್ನೇನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ಮರೆಯೋ ಅನ್ನೋಂಥರಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ ಮನೆಯಲ್ಲಿ. ಅಮ್ಮ, ಅಯ್ಯೋ ಪಾಪ, ನಮ್ಮ ಅಮ್ಮಂಗೆ ಪಾಪ ಇತ್ತೀಚೆಗೆ ನನ್ನ ನೋಡಿದ್ರೆ ಅವರು ಮನಸ್ಸು ನೋಯಿಸ್ಕೋತಾ ಇದ್ರು. ಪಾ ಏನಪ್ಪ ನೀನು ಏನಪ್ಪ, ಯೋ ಬಂದ ನನ್ನ ಮಗ ಬಂದ, ಯೋ ಬಂದ ನನ್ನ ಮಗ. ಮೊನ್ನೆ ಕನ್ಸಲ್ಲಿ ಬಂದ್ಬಿಟ್ಟಿದ್ಲು ಕಣೋ ಅನ್ನೋದನ್ನ ಬಗ್ಗೆ ಕನ್ಸಲ್ಲಿ ಬಂದ್ಬಿಟ್ಟಿದ್ಲು. ಅದೇನೋ ಕಾಣಿಸ್ಕೊತಾ ಇದ್ಲು, ಏನೋ ಮಾತಾಡ್ತಾ ಇದ್ವಿ, ನಗ್ತಾ ಇದ್ವಿ ಅಂತ ಹೇಳ್ತಾಯಿದ್ರು. ಆಮೇಲೆ ಈ ಥರ ಆದಾಗ ನನಗೆ ಗೊತ್ತು, ನನಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸರ್ ನನಗೆ. ನಾನು ಹೇಗೆ, ನನಗೆ ಅಳು ಬಂದರೆ ತಡೆಯುವಂಥ ವ್ಯಕ್ತಿ ಅಲ್ಲ ನಾನು. ನನಗೆ ಅಳು ಬಂದರೆ ಯಾರೋ ನೋಡ್ತೀನಿ, ನಾನು ಅಳಬಾರ್ದು ಆ ಥರ ಅಲ್ಲ. ನಾನು ಅಳು ಬಂದರೆ ಹತ್ಬಿಡ್ತೀನಿ ನಾನು. ಹೌದೌದು. ಆದರೆ ಇದಾದಾಗ ನನಗೆ ಅಯ್ಯೋ ಹೌದಾ, ಸರಿ. ಯಾಕಂದರೆ ಅಮ್ಮ ಸ್ವಲ್ಪ ನೋವಲ್ಲಿದ್ದರು. ಅಮ್ಮ ನೋವಲ್ಲಿದ್ದರು. ಆಮೇಲೆ ಒಂದು 2-3 ಸಲ ಬಿದ್ದ ಜಾಗಕ್ಕೆ ಅವ್ರಿಗೆ ಏಟು ಬೀಳ್ತಾ ಇತ್ತು. ತುಂಬ ನೋವನ್ನು ನೋಡ್ತಾ ಇದ್ರು. ಏನಾಗಿತ್ತು ಸರ್ ಇತ್ತೀಚೆಗೆ? ಅಮ್ಮಂಗೆ ಒಂದು ಹಿಪ್ ಬೋನ್ ಫ್ರ್ಯಾಕ್ಚರ್ ಆಗಿತ್ತು. ಆ ವಯಸ್ಸಲ್ಲಿ ಅವ್ರಿಗೆ ಹಿಪ್ ಬೋನ್ ಫ್ರ್ಯಾಕ್ಚರ್ ಆಗಬಾರ್ದು. ಆ ಹಿಪ್ ಬೋನ್ ಫ್ರ್ಯಾಕ್ಚರ್ ಆದಾಗ ಅವರ ಶಕ್ತಿ ತುಂಬ ಕಡಿಮೆ ಆಗ್ತಾ ಬಂತು. ಆಮೇಲೆ ಮತ್ತೆ ಅದರ ಒಂದು 2 ದಿವಸದಿಂದ ಮತ್ತೆ ಬಿದ್ದು ತಲೆಗೆ ಸ್ವಲ್ಪ ಏಟಾಗಿತ್ತು ಅವ್ರಿಗೆ. ಅಂದರೆ ತಲೆ ತುಂಬ ಜೋರಾಗಲ್ಲ, ಎಷ್ಟು ಸೂಕ್ಷ್ಮ ಅಂದರೆ ಅವ್ರು ತುಂಬ ಇಂಪ್ಯಾಕ್ಟೇ ಆಗಂಗಿಲ್ಲ ಅವ್ರಿಗೆ. ಸೊ ಇದೆಲ್ಲ ಆದಾಗ ಮತ್ತೆ ಮೆತ್ತಗಾಗ್ತಾ ಹೋದರು. ಕಡೆಗೆ ಆ ರೀತಿ ಆಯಿತು. ನನಗೊಂದು ವಾರ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಮನೇಲಿ ಒಂದಿನ ಒಬ್ಬನೇ ಕೂತಿದ್ದೆ. ನನಗೇನೋ ಸ್ವಲ್ಪ ಅಳಬೇಕು ಅಂತ ಅನಿಸ್ತು, ಅಳು ಬಂತು. ಆವಾಗ ಹತ್ಕೊಂಡೆ. ಸೊ ನಾನು ಯಾವಾಗಲೂ ನಮ್ಮ ಅಮ್ಮನ ನೆನೆಸ್ಕೊತಾ ಇರ್ತೀನಿ. ಅದು ಯಾರು ನೋಡಿ ನೀನು ಹೀಗೆ, ನೀನು ಹಾಗಿದೆ, ಅದೆಲ್ಲ ನಮ್ಮ ಅಮ್ಮನಿಂದಾನೆ ಅಂತ. ಅದು ನಿಜ ಅಷ್ಟೇ. ಅದು ಇನ್ಮೇಲೂ ಹಾಗೆ ಇರ್ತಾರೆ. ಏನಾದರೂ ಹೇಳಿದ್ರೆ ಸರ್, ಅಂದರೆ ನಿಮ್ಮ ಬದುಕಲ್ಲ ಘಟನೆ ಆದಮೇಲೆ ಅಮ್ಮ ಏನಾದ್ರು ಸಲಹೆಗಳು ಕೊಟ್ಟಿದ್ರಾ? ಸಲಹೆ ಅಲ್ಲ ಪಾಪ, ಅಮ್ಮ ಅವಾಗ ಕೇಳ್ತಿದ್ರು, ನೋಡಪ್ಪ ನೀನೇನಾದರೂ ಮಾಡಪ್ಪ, ನೀನು ಇನ್ನೊಂದು ಯೋಚನೆ ಮಾಡಪ್ಪ ಅಂತ. ಇಲ್ಲಮ್ಮ ಹಂಗೆಲ್ಲ ಬೇಡಮ್ಮ. ಇಲ್ಲ ನಮ್ಮ ಯಾರು ನೆಂಟರು ಯಾರು ಬಂದು ಕೇಳ್ತಾ ಇರ್ತಾರೆ ಹೆಂಗೆ ರಾಘು ಅಂತ, ಅವ್ರಿಗೆಲ್ರಿಗೂ ಹೇಳ್ಬಿಡಮ್ಮ, ನನ್ನ ಮಗ ತುಂಬ ಚೆನ್ನಾಗಿದ್ದಾನೆ, ನನ್ನ ಮೊಮ್ಮಗನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಅವ್ರಿಗೆ ಯಾರು ಅವ್ನಿಗೆ ಅದ್ರ ಬಗ್ಗೆ ಹೇಳಬೇಡಿ ಅಂತ ಒಂದು ದಿನ ಕೂರಿಸ್ಕೊಂಡು ಹೇಳಿದೆ ನಮ್ಮ ಅಮ್ಮನಿಗೆ. ಬಿಡಪ್ಪ, ಏನಾರು ಹೇಳಿದ್ರೆ ನೀನು ಒಪ್ಪಿಸ್ಬಿಡ್ತೀಯ, ನೀನು ಮಾತಾಡ್ಬಿಡ್ತೀಯ ಬಿಡಪ್ಪ ಅಂತ. ಆ ಥರ ಇದ್ರ ತಮಾಷೆಗೆ ಮಾತಾಡ್ತೀಯ. ಅಮ್ಮನ ಹತ್ರ ಹೋದಾಗ ತಮಾಷೆಗೆ ಮಾತಾಡ್ಕೊಂಡು ಬರೋದು. ನೀವು ತುಂಬಾ ಹೇಳ್ತಾ ಇದ್ರಿ. ಆಮೇಲೆ ಮುರಳಿ ಸರು ಕೂಡ ತುಂಬ ಎಫೆಕ್ಟ್ ಆಗಿದೆ ನನ್ನ ತಮ್ಮ. ಅವನು ಬಹಳ ಅಟ್ಯಾಚ್ಡ್ ಆಗಿದ್ದ ಅಮ್ಮಂಗೆ. ಅಮ್ಮನ ಜೊತೆ ನನಗೆ ನಮ್ಮ ಅಕ್ಕ ವೀಣನ್ಗಿಂತ ನನ್ನ ತಮ್ಮ ಮುರಳಿ ಬಹಳ ಅಟ್ಯಾಚ್ ಆಗಿದೆ. ಅವನಿಗೆ ಅದನ್ನು ತಡ್ಕೊಳಕ್ಕಾಗಲಿ, ಅವನಿಗೆ ಅದನ್ನು ಒಪ್ಕೊಳ್ಳೋಕ್ಕಾಗಲಿಲ್ಲ. ಇದ್ರ ಜೊತೆಗೆ ಸರ್, ಬದುಕಲ್ಲಿ ತುಂಬ ಘಟನೆಗಳು ನಡೆದಿದೆ. ಸೊ ಮುಂದೇನು? ಇದು ಹೇಳಿದ್ನಲ್ಲ, ಇವಾಗ ಮುಂದೆ 4 ಸಿನಿಮಾ ರಿಲೀಸ್. ಇನ್ನು ಸ್ವಲ್ಪ ದಿವಸದಲ್ಲೇ ನಮ್ಮ ಟೆಲಿವಿಷನ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬೇರೆ ಯೋಜನೆ. ನನ್ನ ಮಗ ಇದ್ದಾನೆ, 12th ಮುಗಿಬೇಕು. ಅವನ ಜೀವನ ನನ್ನ ಫೋಕಸ್ ಆಗುತ್ತೆ. ಒಂದಷ್ಟು ಸಿನಿಮಾಗಳನ್ನೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೀವಿದ್ದೀರಾ, ಎಲ್ಲ ಸಿನಿಮಾ ಆದಾಗ ಭಾಳ ಪ್ರೀತಿಯಿಂದ ಭಾಳ ನೀವು ಪ್ರೋತ್ಸಾಹ ಮಾಡ್ತೀರಾ. ತಿದ್ದವ್ರು ತಿದ್ತಾರೆ ಆ್ಯಂಡ್ ಜನ ಇದ್ದಾರೆ. ಓಕೆ ಸರ್, ಒಳ್ಳೆಯದಾಗಲಿ ನಿಮ್ಮ ಸಿನಿಮಾಗಳಿಗೆ. ಆದಷ್ಟು ಬೇಗ ಮತ್ತೊಮ್ಮೆ ಬೆಳ್ಳಿ ತೆರೆಯಲ್ಲಿ ಅಬ್ಬರಿಸಿ ಆರ್ಭಟಿಸಿ. ಥ್ಯಾಂಕ್ ಯು ಸೋ ಮಚ್.